ಆಕ್ಟಿವಿಟೀಸ್ ಅಲ್ಲಿ ನಾನು ಇನ್ವಾಲ್ವ್ ಆಗಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಎಸ್ ಹೌದು ನನ್ನ ಲೈಫ್ ನನ್ನ ಇಷ್ಟ ಅಂತ ಹೇಳ್ತಿದ್ದೆ. ತಾಪ ಮಾಡಿಲ್ಲ ಅಂದ್ರೆ ಭಗವಂತನ್ ಮುಂದೆ ನಿಂತರೂ ತಗೊಳ್ಕೊಳ್ಳಲ್ಲ, ಯಾರ ಜೊತೆನೂ ಹೋಗಿ ಇರೋಳಲ್ಲ. ರಚಿತಾರಾಮ ಒಬ್ರು ಒಂದು ಒಳ್ಳೆ ಸ್ಟಾರ್ ನಟಿ, ನಮಗೂ ಕೂಡ ನೆಚ್ಚಿನ ನಟಿ ಅವರು. ಒಳ್ಳೊಳ್ಳೆ ಕಾರುಗಳು ಗಾಡಿಗಳು ತಗೊಂಡೋದ್ರಿಂದ ರಾಜಕಾರಣಿಗಳ ಮತ್ತೆ ಫಿಲಂ ನಟ ನಟಿಯರ ನಂಟಿನ ಒಂದು ವಾಸನೆ ಎದ್ದು ಕಾಣ್ತಾ ಇದೆ. ಈಗ ಆರೋಪ ಸುಳ್ಳು ಆಗಿನ ಸಾಧ್ಯ ಇರ್ತದೆ ಸರ್, ಬಿಡ್ತಾರ ನಮ್ಮನ್ನ ಸುಳ್ಳು ಹೇಳಿದ್ರೆ. ರಾಜಕೀಯವಾಗಿ ತುಂಬಾ ಚೆನ್ನಾಗಿದ್ದಾರೆ, ರಾಜಕೀಯವಾಗಿ ಒಂದಷ್ಟು ನಂಟಿಟ್ಕೊಂಡಿದ್ದಾರೆ, ಪೊಲಿಟಿಕಲ್ ಪಾರ್ಟೀಸ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರದೇ ಆದಂತಹ ಒಂದು ಮೈನ್ ಸ್ಟ್ರೀಮ್ ಪೊಲಿಟಿಕಲ್ ಕನೆಕ್ಟಿವಿಟಿ ಇದೆ. ಮೇಡಮ್ ಅವ್ರಿಗೂ ಕೂಡ ಒಂದು ಬಲ ಇದೆ ಪಾಲಿಟಿಕ್ಸ್ ಅಂತ ಹೇಳಿದ್ರು. ಟೀಕೆ ಅಂತೇನಿಲ್ಲ, ಪ್ರಶ್ನೆ ಮಾಡೋದು ಪ್ರಜಾತಂತ್ರದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಮಾಡಬೇಕಾದಂತ ಕೆಲಸನ. ಕಾರಣಾಂತರಗಳಿಂದ ನಮ್ಮ ಪ್ರಜೆಗಳು ಅಥವಾ ನಮ್ಮ ಅಂಟಮ್ಮಂದ್ರು ಅಕ್ಕ ತಂಗಿಯರು ಒತ್ತಡದಲ್ಲಿದ್ದಾರೆ. ನಾನಾ ರೀತಿಯ ಒತ್ತಡ, ಆರ್ಥಿಕ ಒತ್ತಡ, ರಾಜಕೀಯ ಒತ್ತಡ, ಮತ್ತೆ ಪೊಲೀಸ್ಗಿರಿ ಒತ್ತಡಗಳಲ್ಲಿ ಜನ ರಾಜಕಾರಣಿಗಳನ್ನ ಮತ್ತೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋ ಗೋಜಿಗೆ ಹೋಗೋದಿಲ್ಲ. ಆ ಕೆಲಸವನ್ನ ಎಲ್ಲರ ಪರವಾಗೂ ನಾನು ಮಾಡ್ತಾ ಇದ್ದೀನಿ. ಐ ಥಿಂಕ್ ಅದು ಟೀಕೆ ಅನ್ನೋದಕ್ಕಿಂತ ಒಂದ್ ರೀತಿ ಅಪ್ರಿಸಿಯೇಷನ್ ಅಂತ ಹೇಳಿದ್ರೆ ಒಳ್ಳೇದಾಗತ್ತೆ ಅಂತ ನನ್ಗನ್ಸುತ್ತೆ ಸರ್. ಕೆಲವು ವಿವಾದಗಳನ್ನ ಗೊತ್ತಿದ್ದು ಆಡ್ತಾರ ಇಲ್ಲ ಗೊತ್ತಿದ್ದು ಮಾಡ್ತಾರ ಅನ್ನೋದು ಒಂದಷ್ಟು ಪ್ರಶ್ನೆ ಸರ್. ವಿವಾದ ಅಂತೆಲ್ಲ ತಪ್ಪು ಮಾಡಿದ್ರೆ ಯಾರೇ ಆಗಿರ್ಬೋದು, ದೊಡ್ಡವನೊಂದ್ ಮಾತ್ರಕ್ಕೆ ಅದನ್ನ ಯಾರು ಪ್ರಶ್ನೆ ಮಾಡಕ್ ಹೋಗಲ್ಲ. ಒಬ್ಬ CM ಆಗಿರ್ಬೋದು, ಒಬ್ಬ IAS IPS ಯಾರು ಕೂಡ ಪ್ರಶ್ನೆ ಮಾಡಕ್ ಹೋಗಲ್ಲ. ಬಟ್ ನಾವು ಆ ಗೋಜಿಗೆ ಹೋಗೋದೇ ಅಲ್ಲ. ಯಾರೇ ತಪ್ಪು ಮಾಡಿದ್ರು ಅಥವಾ ಅವ್ರ ಮೇಲೆ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬಂದಾಗ ಅಥವಾ ಈ ತರ ಇರ್ಬೋದು ಅಂತ ಬಂದಾಗ ಅದನ್ನ ಪ್ರಶ್ನೆ ಮಾಡ್ತೀವಿ ಸಾರ್ವಜನಿಕ ಆಸಕ್ತಿಯಲ್ಲಿ. ಅದರಿಂದ ನಮ್ಗೇನು ಪ್ರಯೋಜನ ಇಲ್ಲ. ಬಟ್ ಪ್ರಜಾತಂತ್ರದಲ್ಲಿ ಇದು ಬೇಕಾಗಿದೆ, ಪ್ರಶ್ನೆ ಮಾಡೋದು ಬೇಕಾಗಿದೆ. ಹೈಲೈಟ್ ಆಗೋಕ್ಕೋಸ್ಕರ ವಿನಾಕಾರಣ ಅವ್ರಿವ್ರ ಮೇಲೆ ಆರೋಪ ಮಾಡ್ತೀರಾ ಎಂಬ ಮಾತು ಬರ್ತಿದೆ. ಇದಕ್ಕೆ ಆ ರೀತಿ ಇದ್ದಿದ್ರೆ 2010ರಲ್ಲಿ 51 ಜನ IPS ಆಫೀಸರ್ಗಳು ಬ್ಲಾಕ್ ಲಿಸ್ಟ್ ಆದ್ರು. ಈಗ ಹೈಲೈಟ್ ಆಗೋ ವಿಚಾರನ ಅದು. ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಸಾಮಾನ್ಯ ಜನ ಮಾತಾಡ್ಸಲ್ಲ. ಆ ಟೈಮಲ್ಲಿ ನಾನು ಲಾ ಸ್ಟೂಡೆಂಟು 2011ರಲ್ಲಿ ಹೋಮ್ ಮಿನಿಸ್ಟರ್ RS ಹೋಮ್ ಮಿನಿಸ್ಟರ್ ಮೇಲೆ ಇಲ್ಲಿ ಕುಂಟ್ರಗೌಡ್ರ ಜಾಗನ ಆರೋಪದ ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ವಿ. ಆಮೇಲೆ ನಾನು ಲಾಯರ್ ಆದ್ಮೇಲೆ ಏನು ನಮ್ಮ ರಮೇಶ್ ಜಾರಕಿಹೊಳಿ CD ಪ್ರಕರಣ ಆಗಿರ್ಬೋದು, PSI ಹಗರಣ 500 ಕೋಟಿ ಅಪಾಯಿಂಟ್ಮೆಂಟ್ ಸ್ಕ್ಯಾಮ್ ಆಗಿರ್ಬೋದು 2022 ಆಗಿರ್ಬೋದು, ಸಾಕಷ್ಟಿದೆ. ನೀವು ಲೆಕ್ಕ ಹಾಕೊಂಡ್ರೆ ಇದೆಲ್ಲ ಹೈಲೈಟ್ ಆಗೋಂಥ ವಿಚಾರಗಳ, ಪ್ರಾಣ ಹೋಗುವಂಥ ವಿಚಾರಗಳು. ಏನೋ ಸ್ವಲ್ಪ ಎಡವಟ ಆದ್ರೆ ಪ್ರಾಣಗಳು ಹೋಗ್ಬಿಡುತ್ತೆ. ಆದ್ರೂ ಕೂಡ ಐ ಥಿಂಕ್ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಮಾಡ್ತೀವಿ. ದಟ್ ಈಸ್ ವಾಟ್. ಯಾವುದು ಹೈಲೈಟ್ ಆದ್ರೂ ತಪ್ಪೇನಿಲ್ಲ. ಒಳ್ಳೆ ಕೆಲಸ ಮಾಡಿ ಹೈಲೈಟ್ ಆದ್ರೆ ತಪ್ಪೇನು. ಯಾವ್ದು ಆಂಧ್ರದಿಂದ ಬಂದು ಮುನ್ರತ್ನ ನಾಡು ಹೈಲೈಟ್ ಆತಾರೆ ಮೊಟ್ಟೆ ಹೊಡಿಸ್ಕೊಂಡು. ಆಮೇಲೆ ಬಳ್ಳಾರಿ ಬ್ರದರ್ಸ್ ಯಾವ್ದೋ ಆಂಧ್ರದಿಂದ ಬಂದು ಅಲ್ಲಿ ಮೈನಿಂಗ್ ಅಲ್ಲಿ ದುಡ್ಡು ಮಾಡ್ಕೊಂಡು ಒಳ್ಳೆ ಹೀರೋಗಳ ತರ ಓಡಾಡ್ತಾರೆ. ಕನ್ನಡಿಗರು ಅಥವಾ ಬೆಂಗಳೂರಿನ ಕಡೆ ಕೆಂಪೇಗೌಡನ ಕಡೆಯವರು ಹೈಲೈಟ್ ಆದ್ರೆ ತಪ್ಪೇನಿಲ್ಲ ಅಂತ ನನ್ಗನ್ಸುತ್ತೆ ಸರ್. ಈಗ ಒಂದಷ್ಟು ಕೇಳೋದಾದ್ರೆ ಇವಾಗ ರಾಜಕಾರಣಕ್ಕೆ ಬರೋಣ. ನಿಮ್ಮ ಕೆಲ ರಾಜಕಾರಣಿಗಳ ಮೇಲೆ ನಿಮ್ಗೆ ಏನಾದ್ರು ವ್ಯಕ್ತಿಗತ ಕೋಪ ಇದೆಯಾ ಅಂತ? ಇಲ್ಲ, ಭ್ರಷ್ಟಾಚಾರದ ವಿರುದ್ಧ ನಮ್ಗೆ ಸತತವಾಗಿ ಬೇಜಾರಿದೆ. ಈಗ ಪ್ರಾಣ ಮಾನ 360 ವರ್ಷಗಳ ಹೋರಾಟದ ಪ್ರತೀಕ ನಮ್ಗೆ ಸ್ವತಂತ್ರ ಸಿಕ್ಕಿದೆ. ಈಗ ಆ ಸ್ವತಂತ್ರವನ್ನ 4 ಕಾಸಿಗೆ ಹರಾಜಿಟ್ಟು ಬಿಟ್ಟಾಗ ಎಂಥವ್ರಿಗೆ ಆಗಿರ್ಲಿ ಅದ್ರ ಬಗ್ಗೆ ಬೇಜಾರಾಗುತ್ತೆ. ಈಗ ನಮ್ಮ ಉಧಮ್ ಸಿಂಗ್ ಆಗಿರ್ಬೋದು, ಲಂಡನ್ ಅಲ್ಲಿ ಹೋಗಿ ಜನರಲ್ ಡಯರ್ನ ಕೊಂದ್ಬಿಟ್ಟು ಅಲ್ಲಿ ನೇಣಿಗೆ ಏರಿಸ್ತಾರೆ. ಒಬ್ಬ ಉಧಮ್ ಸಿಂಗು ಜನರಲ್ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ 4,000 ಜನ ಹತ್ಯಾಕಾಂಡ ಮಾಡ್ತಾನೆ. ಜನರಲ್ ಡಯರು ಲಂಡನ್ಗೆ ಹೋಗಿ 20 ವರ್ಷಗಳ ನಂತರ ಗುಂಡಾಗಿ ಸಾಯಿಸ್ತಾನೆ. ನಮ್ಮ ಎಲ್ಲರ ಪರವಾಗಿ 30 ಕೋಟಿ ಜನರ ಪರವಾಗಿ ಲೀಡರ್ಶಿಪ್ ಅನ್ನ ತಗೊಂಡಂತ ಗಾಂಧಿ ಗುಂಡಾಗ್ತೀವಿ ನಾವು. ನೋವಾಗುತ್ತೆ. ಈಗ ಇಷ್ಟೆಲ್ಲ ನಾವು ನೋವು ಸಾವುಗಳಿಂದ ತಗೊಂಡಂತ ಸ್ವಾತಂತ್ರ್ಯವನ್ನ ಎಲ್ಲಿಗೆ ಬಂತು, ಯಾರಿಗೆ ಬಂತು? ಭ್ರಷ್ಟರ ಮನೆಗೆ ಬಂತ? ಅಥವಾ ಹಿಂದೆ ಬ್ರಿಟಿಷರು 360 ವರ್ಷ ಆಡಿದ್ರು, ಈಗ 78 ವರ್ಷಗಳ ನಂತರ ನಮ್ಮವರೇ ಆದಂತ ಭ್ರಷ್ಟರು ನಮ್ಮನ್ನ ಈ ರೀತಿ ಗುಲಾಮ್ಗಿರಿ ತಳ್ತಾ ಇದಾರೆ ಅಂತ ನೋವಾಗುತ್ತೆ. ಸೊ ಹಂಗಾಗಿ ಐ ಥಿಂಕ್ ಈಗ ರಾಜಕಾರಣ ಬಿಡೋಣ. ಸೆಲೆಬ್ರಿಟೀಸ್ ಅಂತ ಬಂದಾಗ ಸೆಲೆಬ್ರಿಟೀಸ್ ಮೇಲೆ ಏನಾದ್ರು ಜಗದೀಶ್ವರ್ ಅನ್ನೋದು ಕೆಲವೊಬ್ರು ಪ್ರಶ್ನೆ. ಇಲ್ಲ, ಈಗ ಆತರ ನೋಡಿ ಸರ್. ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದೀವಿ, ವಿಷ್ಣುವರ್ಧನ್ ನೋಡಿದೀವಿ, ಆರತಿ ಅಮ್ಮ, ಭಾರತಿ ಅಮ್ಮ, ಮಂಜುಳಾ, ಕಲ್ಪನಾ, ಸೀನ್ಸ್ ಗುಬ್ಬಿ ವೀರಣ್ಣ ಅಂತ ಒಬ್ಬ ಡೈರೆಕ್ಟರ್ಗಳು. ಓಕೆ, ಒಂದು ಈ ಕನ್ನಡ ಇಂಡಸ್ಟ್ರಿಗೆ ನಮ್ಗೆ ಬೇಸೆ ಇಲ್ಲದ ಕಾಲದಲ್ಲಿ ಮೆಡ್ರಾಸ್ಗೆ ಹೋಗಿ ರೆಕಾರ್ಡ್ಗಳು ಮಾಡ್ಕೊಂಡ್ಬಂದು ನಮ್ಮ ಚಿತ್ರೀಕರಣಗಳನ್ನ ಮಾಡಿ 1 ವರ್ಷ 2 ವರ್ಷ ಓಡ್ರೋ ಫಿಲಮ್ ನೋಡಿದೀವಿ ಸರ್. ಸೊ ಅಷ್ಟೆಲ್ಲ ಒಳ್ಳೊಳ್ಳೆ ಫಿಲಮ್ಗಳು ಮಾಡಿದ್ರು ಕೂಡ ರಾಜಣ್ಣ ಅವರು, ನಮ್ಮ ಅಣ್ಣ ಅವರು ಯಾವ ರೀತಿ ನಡ್ಕಂತ ಇದ್ರು ಅನ್ನೋದಕ್ಕೆ ಒಂದು ನಿಜವಾಗ್ಲೂ ಅವರೊಂದು ದೊಡ್ಡ ಉದಾಹರಣೆ.
ಆ ರೀತಿ ಯಶಸ್ಸನ್ನ ಕಂಡಂತ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷನ ಸ್ವಲ್ಪ ಹೊರಟಾಗಿ ಮಾತಾಡೋ, ಅಷ್ಟು ಬಿಟ್ರೆ ಯಾರು ಕೂಡ ಡಾನ್ಗಳ ರೀತಿ ವರ್ತನೆ ಮಾಡ್ತಾ ಇರ್ಲಿಲ್ಲ, ಅಥವಾ ಒಂದು ಮಾಫಿಯಾಗಳ ರೀತಿ ಕೆಲಸ ಮಾಡ್ತಾರೆ. ಇವತ್ತಿನ ಫಿಲಂ ರಂಗದಲ್ಲಿ ಒಂದು ಡಾನ್ಗಿರಿಗಳು, ಒಂದೊಂದು ಗುಂಪುಗಾರಿಕೆ ಅಂತ ಹೇಳ್ಬೋದು, ಡಾನ್ಗಿರಿ ಅನ್ಬೋದು. ಫೈನಾನ್ಸ್ ಕೂಡ ಒಂದು ಮಾಫಿಯಾಗಳು ನಡೀತವೆ. ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆದು ಹೀರೋಯಿನ್ಗಳು ಮಾಡುವಂತ ಮಾಫಿಯಾಗಳು ನಡೀತಾ ಇದೆ. ಅದು ಒಪ್ಕೊಳೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು, ಎಲ್ಲರೂ ಅಲ್ಲ, ಬಟ್ ಒಂದಷ್ಟಿದೆ. ನಾನು ನಮ್ಮಪ್ಪ ತುಂಬಾ ದೊಡ್ಡ ಖ್ಯಾತ ನಟ, ನಾವುಗಳು ಆ ಫ್ಯಾಮಿಲಿ ಇರುವಂತ ಅದೊಂದು ಗಾಂಭೀರ್ಯ ಇದೆ. ಇನ್ನೊಂದೇ ನೀವೇನ್ ಕಂಡ್ರೋ ನಾವು ಕೂಡ ನಿಮ್ಗೇನ್ ಕಮ್ಮಿ ಇಲ್ಲ ಅಂತ ಒಂದೊಂದು ಗುಂಪುಗಾರಿಕೆ. ನಾನು ಹೆಸರುಗಳಿಗೆ ಇಷ್ಟ ಇಲ್ಲ, ಅರ್ಥ ಆಗತ್ತೆ ಅನ್ಕೊಂತೀನಿ. ಇನ್ನೊಬ್ರು ಒಂದಷ್ಟು ಕಷ್ಟಪಟ್ಟು ಬಂದು ಯಾರೋ ಒಬ್ರು ಸೊಂಬಾಳೆನೋ ಅಂತ ಫಿಲಮ್ ಹಾಕಿ ಯಾವ್ದೋ ಒಂದು 1,500,000 ಕೋಟಿ 2 ಕೋಟಿ ಫಿಲಮ್ ಆಗ್ಬಿಟ್ಟು ಹೊಟ್ಟೋಗ್ಬಿಟ್ರೆ 3 ವರ್ಷ ಅಪ್ಪನ್ ಕಣ್ಣು ಕಾಣಿಸಲ್ಲ. ಇದಂತ ಗುರು ನೇಣ ಹಾಕೊಂಡು ಸಾಯ್ತಾರೆ, ಹುಳ ಬಿದ್ದೋಗಿರ್ತಾರೆ ಅವ್ರ ಬಾಡಿನಲ್ಲಿ. ಆ ಹುಳ ಬಿದ್ದಿರೋ ಬಾಡಿನೂ ಬಿಡಲ್ಲ ಕೆಲವರು, ಅದನ್ನು ಕೂಡ ಕಿಂಡಲ್ ಮಾಡ್ತಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಏನೋ ನಮ್ಮ ರಾಜ್ಯ ಸರ್ಕಾರ ಒಂದು ಕಮಿಟಿನ ಫಾರ್ಮ್ ಮಾಡಿದೆ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ. ಅದಕ್ಕೆ ವಿರೋಧ ವ್ಯಕ್ತವಾಗುತ್ತೆ. ತಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ಸ್ಪಷ್ಟವಾಗಿದ್ದು ಕರೆಕ್ಟ್ ಆಗಿದ್ರೆ ವಿರೋಧ ಯಾಕೆ ಮಾಡ್ತಾ ಇದ್ದೀರಾ? ಆ ಕಮಿಟಿನ ಫಾರ್ಮ್ ಮಾಡಕ್ ಆಗ್ಬಿಡ್ತಾ ಇಲ್ಲ ನೀವು? ಸೆಕ್ಷುವಲ್ ಹರಾಸ್ಮೆಂಟ್ ಇದ್ರ ಬಗ್ಗೆ ಕಮಿಟಿ ಅದ್ರ ಬಗ್ಗೆ ತನಿಖೆ ಮಾಡ್ಲಿ, ನೀವೆಲ್ಲ ಕೋಆಪರೇಷನ್ ಮಾಡ್ಬೇಕು, ಒಪ್ಪಿಗೆ ಕೊಡ್ಬೇಕು, ಅದೊಂದು. ಸೊ ಅದಾಗ್ತಾ ಇಲ್ಲ. ಇದಕ್ಕಿದ್ದಂಗೆ ಅಂದ್ರೆ ಎಲ್ಲಾ ಹೆಣ್ಮಕ್ಳ ಬಗ್ಗೆನಲ್ಲ, ಕೆಲ ಹೆಣ್ಣು ಮಕ್ಕಳ ಬಗ್ಗೆ ಆರೋಪಗಳಿವೆ. ಸಡನ್ ಆಗಿ ಇಂದ್ರನಗರದಲ್ಲಿ ಏನೋ ಹೈಟೆಕ್ ಮನೆಗಳಾಗುತ್ತೆ, ರಿಸಾರ್ಟ್ಸ್ ಆಗುತ್ತೆ, ಒಂದಷ್ಟು ಡಜನ್ ಗಟ್ಲೆ ಮನೆಗಳು ತಗೊಂಡ್ಬಿಡ್ತಾರೆ, ಜಮೀನುಗಳು ಮಾಡ್ಕೊಂಡ್ಬಿಡ್ತಾರೆ, ಇಂಪೋರ್ಟೆಡ್ ಕಾರ್ಸ್ ಬರುತ್ತೆ. ಅವ್ರಿಗೆ ಸಿಗೋವಂತ ಸಂಭಾವನೆ 5 ಲಕ್ಷ 10 ಲಕ್ಷ. ಹೆಣ್ಮಕ್ಳು ಕೋಟಿ ತಗೊಂಡ್ಲಿ, ಈಗ ನಮ್ಮ ಯಶ್ ತಗೊಂಡಂಗೆ 1,000 ಕೋಟಿ ಮಾಡ್ಲಿ, ನಮ್ಗೇನ್ ಸಮಸ್ಯೆ ಇಲ್ಲ. ಈ ಆರೋಪಗಳು ಯಾಕೆ ಅಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ? ಆಮೇಲೆ ಈ ಆರೋಪಗಳಿಗೆ ನಮ್ಮ ಫಿಲಂ ಇಂಡಸ್ಟ್ರಿಯಲ್ಲಿ ಇರುವ ಹೆಣ್ಮಕ್ಳು ಅಥವಾ ಹೀರೋಯಿನ್ಗಳು ಅಥವಾ ನಟಿಯರು ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ? ಆಮೇಲೆ ಅಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಅಥವಾ ಅದು ಸೆಕ್ಸ್ ಅನ್ನೋದು ಪ್ರಬಲವಾಗಿ ನಡೀತಾ ಇದೆಯಾ ಈ ಇಂಡಸ್ಟ್ರಿನಲ್ಲಿ? ನಡೀತಾ ಇದ್ರೆ ಇದಕ್ಕೆ ತನಿಖೆ ಮಾಡಕ್ಕೆ ರಾಜ್ಯ ಸರ್ಕಾರ ಕಮಿಟಿ ಫಾರ್ಮ್ ಮಾಡಿದ್ರು ಕೂಡ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ? ಆಮೇಲೆ ಈ BBMP ಕಾಂಟ್ರಾಕ್ಟರ್ಗಳು ಮಾಫಿಯಾ, ನನಗೆ ಯಾರೋ ಒಂದು 2 MLA ಮತ್ತೆ ಒಂದಷ್ಟು ಜನ ಸೇರ್ಕೊಂಡು ಅಲ್ಲಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾರಂತೆ. ಫಿಲಂ ಇಂಡಸ್ಟ್ರಿನಲ್ಲಿ ಇರುವಂತ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಮೀಟರ್ ಬಡ್ಡಿ ಮಾಡ್ಕೊಂಡು, ಇದು BBMP ಬರೋ ಕಾಂಟ್ರಾಕ್ಟರ್ ಹಣವನ್ನ ತಗೊಂಡ್ಬಂದು ಅಲ್ಲಿ ಪ್ರೊಡ್ಯೂಸರ್ಗಳ ಮೇಲೆ ಹಾಕೋದು, ಅವ್ರುಗಳನ್ನ ಮೀಟರ್ ಬಡ್ಡಿ ಇಕ್ಕೋದು. ಈಗ ಗುರು ಕೂಡ ಅದೇ ಮೀಟರ್ ಬಡ್ಡಿಗೆ ಬಲಿಯಾದ ಅನ್ನೋ ಒಂದು ವಿಚಾರ ಇದೆ. ಸೊ ಇದೆಲ್ಲ ನಡಿಬೇಕಾದ್ರೆ ಇಂಟೆಲೆಕ್ಚುಯಲ್ಸ್ ನೇಣಾಕೋಣೋದು, ಆಮೇಲೆ ಒಂದಷ್ಟು ಹೆಸರು ಮಾಡ್ತಾರೆ. ಈಗ ಶಿವಣ್ಣ ನೋಡಿ, ಮೊನ್ನೆ ಇದ್ದಕ್ಕಿದ್ದಂಗೆ ಮೈಗೆ ಹುಷಾರಿಲ್ಲ ಅಂತ ಆಪರೇಷನ್ ಹೋಗಿದ್ದಾರೆ. ಸೊ ಅವ್ರದ್ದೊಂದು ರೀತಿ ಡಲ್ ಆಗ್ತಾ ಇದೆ. ರಾಘಣ್ಣ ಅಂತೂ ಇಲ್ಲೇ ಇಲ್ಲ, ಪುನೀತ್ ಅವರು ತೀರ್ಕೊಂಡ್ರು. ಇದ್ದಂತ ದರ್ಶನ್ ಇಷ್ಟು ದೊಡ್ಡ ಕೊಲೆ ಆರೋಪದಲ್ಲಿ ಜೈಲ್ಗೆ ಹೋಗಿ ಈಗ ಕಂಬ್ಯಾಕ್ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಶ್ 3 ವರ್ಷಕ್ಕೆ ಒಂದ್ಸತಿ ಫಿಲಮ್ ಮಾಡ್ತಾರೆ, ಆಮೇಲೆ ಕೈಯೇ ಸಿಗಲ್ಲ. ಗೌರವ ಇದೆ, ಎಲ್ಲರ ಬಗ್ಗೆ ಗೌರವ ಇದೆ. ಇಂಡಸ್ಟ್ರಿ ಏನಾಗ್ತಾ ಇದೆ? ಇಂಡಸ್ಟ್ರಿ ಬೇರೆ ತೆಲುಗು, ಟಾಲಿವುಡ್, ಬಾಲಿವುಡ್ಗಳ ತರ ನಮ್ಮ ಸ್ಯಾಂಡಲ್ವುಡ್ ಯಾಕೆ ಆಕ್ಟಿವ್ ಆಗಿಲ್ಲ? ಬರೀ ಕಾಟಾಚಾರಕ್ಕೆ ಫಿಲಮ್ ಮಾಡಿ ಸುತ್ತಿ 2 ದಿವಸ ಥಿಯೇಟರ್ ಸಿಗ್ದಿರಾ ಬಿಸಾಕ ಅಂತ ಫಿಲಮ್ ಯಾಕೆ ಆಗ್ಬೇಕು? ಆಮೇಲೆ ಥಿಯೇಟರ್ ನಲ್ಲಿ ಬಂದ್ರಪ್ಪ ನಮ್ ಕನ್ನಡ ಫಿಲಮ್ ನೋಡ್ರಿ ಅಂತ ಬೇಡ್ಕೊಳೋ ಅಂತ ಪರಿಸ್ಥಿತಿ ಡೈರೆಕ್ಟರ್ಗೆ, ಆಕ್ಟರ್ಗಳಿಗೆ ಯಾಕೆ ಬರ್ಬೇಕು? ವರ್ಷಾನ್ಗಟ್ಲೆ ಬ್ಲಾಕ್ ಅಲ್ಲಿ ನೋಡ್ರೋ ಅಂತ ಟ್ರೆಂಡ್ ಇರೋ ಅಂತ ಕನ್ನಡಿಗರು ಇವತ್ತು ಥಿಯೇಟರ್ಗೆ ಬರ್ರಪ್ಪ ಅಂತ ಬೇಡ್ಕಣ ಸ್ಟೇಟ್ಮೆಂಟ್ ಯಾವ ರೀತಿ ಕೊಡ್ತಾರೆ ಕೆಲವು ಪ್ರೊಡ್ಯೂಸರ್ಗಳು ಅವ್ರಂತ ಬೇಜಾರಾಗುತ್ತೆ ನಮ್ಗೆ. ಅವರು ಮೀಟರ್ ಬಡಿ ತಗೊಂಡು ಫಿಲಮ್ ಮಾಡ್ಬಿಟ್ಟು ಬರ್ರಪ್ಪ ಬೇಡ್ಕಂತೀವಿ ಬರ್ರಯ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಕನ್ನಡ ಇಂಡಸ್ಟ್ರಿ ಬಂದಿದೆ. ಆಮೇಲೆ ಎಷ್ಟೋ ಜನ ಆಕ್ಟ್ರೆಸ್ಗಳು ಹೇಳ್ತಾರೆ ಕನ್ನಡ ಇಂಡಸ್ಟ್ರಿ ನಮ್ಗೆ ಸೆಟ್ಲ್ ಆಗಲ್ಲ, ಇನ್ನೊಂದು 2 ವರ್ಷದಲ್ಲಿ ಮುಚ್ಚೋಗುತ್ತೆ ಅನ್ನೋ ಮಾತುಕತೆಗಳು ಕೂಡ ಕೆಲವು ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ಫಿಲಂ ಇಂಡಸ್ಟ್ರಿನ ಯಾಕೆ ನಾಶ ಮಾಡ್ಬೇಕು ನಾವೆಲ್ಲ ಸೇರ್ಕೊಂಡು, ಇನ್ಕ್ಲೂಡಿಂಗ್ ನಾವು ಕೂಡ ಸಾರ್ವಜನಿಕರಾಗಿ ಯಾಕೆ ನಾಶ ಮಾಡಬೇಕು? ಅಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸೋಣ, ಅಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸರ್ಕಾರದ ಸಹಾಯ ತಗೊಳ್ಳೋಣ, ನಾವು ಕೂಡ ವಾಯ್ಸ್ ಮಾಡೋಣ ಅನ್ನೋದು ಒಂದು ವಿಚಾರ. ಯಾರ ಮೇಲೆ ವೈಯಕ್ತಿಕವಾಗಿ ನನಗೇನು ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಜನ ಫ್ರೆಂಡ್ಸ್ ಇದಾರೆ ಬಿಟ್ರೆ, ಈಗ ಸಡನ್ ಆಗಿ ಇನ್ನು ಸಂಜನಾ ಗಲ್ರಾಣಿ ಡ್ರಗ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದ್ರು. ಸ್ಟಿಲ್ ಶಿ ಸ್ಪೀಕ್ಸ್ ಅಬೌಟ್ ದಟ್. ಯಾವ ನೈತಿಕತೆ ಇದೆ? ಆರೋಪ ಮುಕ್ತರಾಗಿ ಮಾತಾಡಿದ್ರೆ ತುಂಬಾ ಒಳ್ಳೇದು. ಈಗ ಅಷ್ಟೇ, ಈಗ ನಮ್ ತರ ಏನು ಹೋರಾಟ ಮಾಡಿ ಜೈಲ್ಗೆ ಹೋಗಿಲ್ಲ, ಯಾವ್ದೋ ಡ್ರಗ್ ಕೇಸಲ್ಲ ಅಮ್ಮ ಜೈಲ್ಗೆ ಹೋಗಿದ್ದು, ಯಾವ ನೈತಿಕತೆ ಇದೆ? ಆಮೇಲೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಪಂಜಾಬಿಂದನೋ ಹರಿಯಾಣದಿಂದನೋ ಬಂದು ಇಲ್ಲಿ ಇಂಡಸ್ಟ್ರಿನಲ್ಲಿ ಗುರ್ಸ್ಕೊಂತಾರೆ, ಕೆಲಸ ಮಾಡ್ತಾರೆ, ನಾವೇನ್ ಬೇಡ ಅಂತ ಹೇಳಲ್ಲ. ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಮಾಡ್ಬೋದು. ಬಂದಾಗ ಜವಾಬ್ದಾರಿ ಕೂಡ ಅಷ್ಟೇ ಇರ್ತದೆ. ನೀವು ಡ್ರಗ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡು ಏನೋ ಜೈಲ್ಗೆ ಹೋಗಿ ವಾಪಸ್ ಬಂದು ಮತ್ತೆ ಮೈಗೆ ಹಿಡ್ಕೊಂಡು ನಮಗೆ ಭಾಷಣ ಕೊಡ್ತೀವಿ ಕನ್ನಡಿಗರಿಗೆ ಅಂತಂದ್ರೆ ನಮ್ಗೊಂದು ಮೂಲತಃ ಪ್ರಶ್ನೆ ಬರುತ್ತೆ, ನಿಮ್ಮ ನೈತಿಕತೆ ಎಲ್ಲಿದೆ ಅನ್ನೋ ಪ್ರಶ್ನೆ ಬರ್ತದೆ. ಹಂಗಾಗಿ ಅದೆಲ್ಲ ನಡೀಬಾರ್ದು ಸರ್, ನಡೀಬಾರ್ದು.
ಆಮೇಲೆ ಎಸ್ಪೆಷಲಿ ಇನ್ನೊಂದು ಹೊಸ ವಿಚಾರ ಏನು ಅಂತಂದ್ರೆ ಅದೇ ಈ ಒಳ್ಳೊಳ್ಳೆ ಕಾರುಗಳು ಗಾಡಿಗಳು ತಗೊಂಡೋದ್ರಿಂದ ಈ ರಾಜಕಾರಣಿಗಳ ಮತ್ತೆ ಫಿಲಂ ನಟ ನಟಿಯರ ನಂಟಿನ ಒಂದು ವಾಸನೆ ಎದ್ದು ಕಾಣ್ತಾ ಇದೆ. ಬೆಳಗ್ಗೆ ಹೊತ್ತು ಅಸೆಂಬ್ಲಿನಲ್ಲಿ ಇವ್ರು ಭಾಷಣ ಮಾಡೋದು, ಬೆಳಗ್ಗೆ ರಾತ್ರಿ ಹೊತ್ತು ಫಿಲಂ ಇಂಡಸ್ಟ್ರಿಯವರು ಮತ್ತೆ ರಾಜಕಾರಣಿಗಳು ಹೋಟ್ಲ್ಗಳಲ್ಲಿ ತಮ್ಮದೇ ಆದಂತ ವ್ಯವಹಾರಗಳನ್ನ ಮಾಡ್ತಾರೆ, ತಮ್ಮದೇ ಆದಂತ ಒಂದು ಐ ಥಿಂಕ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಅದರಿಂದ ಒಬ್ರಿಗೊಬ್ರು ಲಾಭಗಳನ್ನ ಅಷ್ಟುಗಳನ್ನ ಹಂಚ್ಕೊಂತಾರೆ ಅನ್ನೋದು ಒಂದು ವ್ಯವಸ್ಥೆ ಇದೆ. ಅದರ ಅನುಗುಣವಾಗಿನೇ ಕೆಲವು ಇಂಡಸ್ಟ್ರಿಯಲ್ಲಿ ಇರೋ ಹೆಣ್ಮಕ್ಳ ಮೇಲೆ ಒಂದಷ್ಟು ಆರೋಪಗಳಿದೆ. ನಿಜನೋ ಸುಳ್ಳು ನಮಗೂ ಗೊತ್ತಿಲ್ಲ. ಸೊ ಬಂದಾಗ ನಾವು ಪ್ರಶ್ನೆ ಮಾಡಿದ್ವಿ, ಸಂಬಂಧಪಟ್ಟವರು ಅದಕ್ಕೆ ಉತ್ತರ ಕೊಟ್ಟರು, ಆಯ್ತು. ಇವಾಗ ಒಂದಷ್ಟು ಆರೋಪಗಳು ಅಂತ ಕೇಳಿದ್ವಿ. ಒಂದಷ್ಟು ಜನ ನಾನೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲ ನೋಡ್ತಿದ್ದೆ, ಮತ್ತೆ ಇಲ್ಲೂ ಅದೇ ತರನೇ ನಮಗೆ ಕೇಳಿದ್ರೆ ನೀವು ಮಾಡ್ತಿರೋ ಕೆಲವು ಆರೋಪ ಎಷ್ಟು ಪರ್ಸೆಂಟ್ ನಿಜ, ಎಷ್ಟು ಪರ್ಸೆಂಟ್ ಸುಳ್ಳು ಅನ್ನೋದು ಒಂದಷ್ಟು ಜನಕ್ಕೆ ಕ್ವಶನ್ ಮಾರ್ಕ್ ಇದೆ. ಅದು ನಿಜಾನ ಸುಳ್ಳು ಅನ್ನೋದು ಈಗ ರಮೇಶ್ ಜಾರಕಿಹೊಳಿ ವಿಚಾರ ಬಂದಾಗ ಈಗ ವಿ ಎಕ್ಸ್ಪೋಸ್ಡ್ ಇಟ್ಟು ನಾನು ಅವನಲ್ಲ ಅಂತ ಹೇಳ್ದವನ್ ಕೊನೆಗೆ ನಾನು ಅವನೇ ಅಂತ ಒಪ್ಕೊಂಡ್ರು. ಈಗ ಆರೋಪ ಸುಳ್ಳು ಹಾಕಿಂಗ್ ಸಾಧ್ಯ ಇರ್ತದೆ ಸರ್? ಬಿಡ್ತಾರ ನಮ್ಮನ್ನ ಸುಳ್ಳು ಹೇಳಿದ್ರೆ? ಈ ರವಿ ಡಿ ಚಂದ್ರಣ್ಣ ಅವ್ರ ಕೇಸಲ್ಲಿ ಮೈಕ್ ಹಿಡ್ಕೊಂಡು ಆ ಯಪ್ಪ ಎಲ್ಲಾರ್ಗು ನಾನೊಬ್ಬ ಬಡವ್ರ ಮನೆ ಅಂತ ಹೇಳ್ಕೊಂಡು APS ಆಗಿ ಅಂತಂದ್ರ ಆ ಯಪ್ಪನ ನೈತಿಕತೆ ಪ್ರಶ್ನೆ ಮಾಡಿದಾಗ ಒಂದಷ್ಟು ಆಸ್ತಿಗಳು, ಅಕ್ರಮ ಆಸ್ತಿಗಳು ಬೀದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಟಾಗ ನಾವೇನು ಅದನ್ನೇನೋ ಬಾಯಲ್ಲಿ ಹೇಳಿಲ್ಲ, ಡಾಕ್ಯುಮೆಂಟ್ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ರೆ ಎಷ್ಟು ದೊಡ್ಡ ಕರ್ಮಕಾಂಡಗಳು ಸುತ್ಕೊಂಡ್ಬಂತು. ನನ್ನನ್ನ ಜೈಲ್ಗೆ ಹಾಕಿದ್ರು, ನನ್ನ ಮೇಲೆ ಆರೋಪಗಳು ಬಂತು, ನನ್ನ ಮಗನ ಮೇಲೆ ಅಟ್ಯಾಕ್ ಆಯ್ತು. ಈಗ ಯಾರು ಟೈಮ್ ಪಾಸ್ಗೆ ಸುಳ್ಳು ಹೇಳ್ಕೊಂಡು ಮಗನ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಜೈಲ್ಗೆ ಹೋಗಿ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಹಂಗಾಗಿ ಯಾವುದೇ ಇನ್ಫಾರ್ಮೇಶನ್ ನಮ್ಮ ಹತ್ರ ಅಟ್ಲೀಸ್ಟ್ ಮಿನಿಮಮ್ ಗ್ಯಾರಂಟಿ ಇಲ್ಲ ಅಂತಂದ್ರೆ ನಾವು ಅದನ್ನು ಹೇಳಕ್ ಹೋಗೋದಿಲ್ಲ. ಎಲ್ಲಾ ವಿಚಾರದಲ್ಲೂ ಒಂದು ಬೆಂಕಿ ಇದ್ದೇ ಇರ್ತದೆ. ಈಗ ಮನೆ ಹೇಳಿದೆ, ಒಬ್ಬ CM ಡೀಲ್ ಹೇಳಿದಾಗ ಸರ್ ಯಾರು ಅಂತ ಎಲ್ಲ ನನಗೆ ಕೇಳಿದ್ರು, ಯಾರು ಸ್ಟೇ ತಗೊಂಬತ್ತಾನ ಅವ್ನು ಇರ್ಬೋದಪ್ಪ ಅಂತಂದ್ವಿ. ಸಡನ್ ಹೋಗಿ ಬೊಮ್ಮಾಯಿ ಸ್ಟೇ ತಗೊಂಬಂದ್ರು. ಈಗ ಬೊಮ್ಮಾಯಿ ಅಷ್ಟು ಎಕ್ಸ್ಪ್ಲೈನ್ ಸ್ಟೇ ಯಾಕೆ ತಗೊಂಬಂದ್ರು ಅಂತ. ಬೊಮ್ಮಾಯಿ ಒಬ್ಬರೇ ಅಲ್ಲ, ಡಾಕ್ಟರ್ ಸುಧಾಕರ್ ತಂದಿದ್ದಾರಂತೆ, ದೊಡ್ಡ ದೊಡ್ಡ ರಾಜಕಾರಣಿಗಳು MLAಗಳು ಸಾಕಷ್ಟು ಜನ ಸ್ಟೇಗಳು ತಂದಿದ್ದಾರೆ. ಅವರ ವಿಚಾರಗಳನ್ನ ವಿತೌಟ್ ಪರ್ಮಿಷನ್ ಹಾಕ್ಬಾರ್ದು ಅಂತ. ಪಬ್ಲಿಕ್ ಲೈಫಿಗೆ ಬಂದು ಪಬ್ಲಿಕ್ ಹತ್ರ ಓಟ್ ತಗೊಂಡು ಪಬ್ಲಿಕ್ ಲೈಫಲ್ಲಿ ನೀವು ಗಣಂದಾರಿ ಪೊಸಿಷನ್ ಅಲ್ಲಿ ಇದ್ದು ಈಗ ಅದೇ ಪಬ್ಲಿಕ್ ನೀವು ಪ್ರಶ್ನೆ ಮಾಡಬೇಡಿ, ನಮ್ಮ ವೈಯಕ್ತಿಕ ಕೇಳ್ಬೇಡಿ ಅಂತಂದ್ರೆ ನೀವು ಒಳ್ಳೇದ್ ಮಾಡಿದ್ರೆ ನಾವೇನ್ ಕೇಳಕ್ ಹೋಗಲ್ಲ. ಗಲೀಜ್ ಮಾಡ್ಕೊಂಡ್ ಬಂದಾಗ ಯಾಕೆ ಪ್ರಶ್ನೆ ಮಾಡಬಾರ್ದು? ಯಾರೋ CMಗೆ ಒಬ್ಬನ ಯಾರೋ ಮಲ್ಲೇಶ್ವರಂ ಅವನು MLA ಯಾರೋ ಮಲ್ಲೇಶ್ವರಂ ಕಡೆ MLA ಯಾರೋ ಅಂತೆ, ಅವನು ವಯಗ್ರ ತಂದು ಕೊಡೋನಂತೆ. ಇನ್ನೊಬ್ಬ ಯಾರೋ ಚಿಕ್ಕಬಳ್ಳಾಪುರದವನು ಯಾರೋ ರಾಜಕಾರಣಿ ಏನೋ ಹೆಣ್ಮಕ್ಳು ಕರ್ಕೊಂಬಂದು ಮಲಗ್ಸನಂತೆ. ಈ ಎಲ್ಲ ಆರೋಪಗಳಿದೆ. ಯಾರು ಸ್ಪಷ್ಟೀಕರಣ ಕೊಡೋರು? ಆಮೇಲೆ ನಾವು ಉತ್ತರ ಕೊಟ್ಟಿಲ್ಲ ಅಂತಂದ್ರು ಮಾಡ್ತಾರ ಆರೋಪಗಳಿಗೆ ಒಂದಷ್ಟು ರಾಜಕಾರಣಿಗಳಿಗೆ ಬುದ್ಧಿ ಕಲಿಸ್ತಾ ಇದ್ದಾರೆ ಜನ. ಈಗ ನಾನು CM ನಮ್ಮ ಮಕ್ಕಳನ್ನ ನಿಲ್ಲಿಸಿ ಅಂದಾಗ ಸೋಲಿಸು ಜನ. ಕರ್ನಾಟಕದ ಜನರು ಬುದ್ಧಿವಂತರಾಗ್ತಾ ಇದ್ದಾರೆ. ಇವತ್ತು ಬೊಮ್ಮಾಯಿ ಅವ್ರ ಮಗ ಭರತ್ ಬೊಮ್ಮಾಯಿ ಏನು ಹೈಪಲ್ಲಿ ನಿಂತ್ಕಂತು, ಬಟ್ ಆದ್ರೆ ಜನ ಅಲ್ಲಿನ ಜನ ಸೋಲಿಸಿದ್ರು. ಈ ಕಡೆ ಇನ್ಫ್ಯಾಕ್ಟ್ ಚನ್ನಪಟ್ಟಣದ್ದು ಅದೇ ತರ ಆಯ್ತು. ಅವರು ಮಾಜಿ ಪ್ರಧಾನಿಗಳ ಮೊಮ್ಮಗ ನಿಖಿಲ್ ಅವರು. ಇಲ್ಲ ಸರಿ, ಈಗ ಒಳ್ಳೆಯವರು ಕೆಟ್ಟವರು ಅನ್ನೋದಕ್ಕಿಂತ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ ವಂಶ ಪರಂಪರೆ ಆಡಳಿತವಂತ ನಮ್ಗೆ ಅನ್ನಿಸ್ತಾ ಇದೆ. ಆಮೇಲೆ ಅಲ್ಲಿ ಒಂದಷ್ಟು ವಿಚಾರಗಳಿದೆ ನೋಡಿ. ಬೊಮ್ಮಾಯಿ ಅವ್ರ ವಿಚಾರಕ್ಕೆ ಬಂದಾಗ ಒಂದಷ್ಟು ಪ್ರಶ್ನೆಗಳಿತ್ತು, ಯಾಕೆ ಸ್ಟೇ ತಗೊಂಬಂದ್ರು ಅಂತ. ಆ ಸ್ಟೇನೇ ಮಗನ ಸೋಲಿಗೆ ಕಾರಣ ಆಯ್ತಾನೆ ಯಾರು ಗೊತ್ತು? ಈಗ ಇವನು ನಿಖಿಲ್ ಕುಮಾರಸ್ವಾಮಿ ಒಳ್ಳೆಯವರು ಅಂತಾರೆ, ವೈಯಕ್ತಿಕವಾಗಿ ಒಳ್ಳೆ ಹುಡುಗ ಅಂತ ಎಲ್ಲ ಹೇಳ್ತಾರೆ. ಈಗ ನಮ್ಗೂ ಅಷ್ಟೇ ಪರ್ಸನಲ್ ಏನೂ ಇಲ್ಲ. ಬಟ್ ಅದೇ ಆ ಪ್ರಜ್ವಲ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವ್ರು ನಡ್ಕೊಂಡಂತ ರೀತಿ ನಿಖಿಲ್ ಮೇಲೆ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳ್ತಾರೆ. ಸೊ ಹಂಗಾಗಿ ಎರಡು ಕಡೆ ಸೋಲು, ಜನ ಬುದ್ಧಿವಂತ ಆಗ್ತಾ ಇದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ ಸರ್. ಈಗ ಇನ್ನೊಂದಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೀವಿ. ಮದುವೆ ಆಗಿದ್ರು ಕೆಲವೊಂದು ದಾಖಲೆ ಸಮೇತ ಮಾತಾಡಲ್ಲ, ಯಾಕೆ ಅನ್ನೋದು ಸರ್. ಮುಂಚೆ ದಾಖಲೆ ಸಮೇತ ಮಾತಾಡಿ ಸಾಕಷ್ಟು ಗೋಜಿಗೆ ನಾವೆಲ್ಲ ಸಿಲುಕಿದ್ದೇವೆ. ಜಗದೀಶ ಬಿಡು, ಹೆಂಗೋ ಬಟ್ಟೆ ಬಿಚ್ಚಿಕೊಂಡು ಹೆಂಗೋ ನಿಂತ್ಕೊಂತಾನೆ, ಅವ್ನ ಪಾಡಿಗೆ ಅವನ ಮಾತಾಡ್ಕೊಂಡು ಜೈಲ್ಗೆ ಹೋಗ್ಲಿ ಅನ್ನೋ ಜನರ ಮನಸ್ಥಿತಿ ಇದೆ. ಜವಾಬ್ದಾರಿ ಇಲ್ಲ ಜನಗಳ ಮೇಲೆ. ಈಗ ನಾವು ವಿಚಾರಗಳನ್ನ ಮಾತಾಡ್ತೀವಿ ಅಂತಂದ್ರೆ ಕನಿಷ್ಠ ಹೋಗ್ಲಿ ಅದಕ್ಕೆ ಬೇಕಾದಂತ ಸಪೋರ್ಟ್ ಆದ್ರೂ ಮಾಡ್ಬೇಕಾಗತ್ತೆ. ಎಲ್ಲವೂ ದಾಖಲಿಸಿದ್ ಮಾಡಿ ನಾವು ನಮ್ಮ ಹೆಂಡ್ರ ಮಕ್ಕಳನ್ನ ಸಾಕಂತೀವಿ, ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದು ಟ್ಯಾಕ್ಸ್ ಕಟ್ತೀವಿ, ಓಟ್ ಹಾಕ್ತಿವಿ, ನಮ್ಮ ಪಾಡ್ ನಾವು ಬಚ್ಚಿಕೊಂಡಿರ್ತೀವಿ. ಜಗದೀಶ್ ನೀನ್ ಬಿಚ್ಚಿಕೊಂಡಿರು ಅಂತಂದ್ರೆ ಯಾವ ನೈತಿಕತೆ? ಒಂದು ಕಮೆಂಟ್ ಹಾಕೋ ವ್ಯಕ್ತಿಗಳಿಗೆ ಆ ನೈತಿಕತೆ ಇದೆಯಾ? ಫಸ್ಟ್ ಆಫ್ ಆಲ್ ಕಮೆಂಟ್ಗೆ ನಾವು ವ್ಯಾಲ್ಯೂ ಕೊಡೋದಾದ್ರೆ ನಾವು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದೀವಿ, ನಮ್ಗೆ ಎಷ್ಟು ವ್ಯಾಲ್ಯೂ ಇರಬೇಕು? ಈಗ PSI ಹಗರಣದಲ್ಲಿ ಒಬ್ಬ ADGP ಅಮೃತ್ ಪಾಲ್, ಒಬ್ಬ ADGP ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸರನ್ನ ಜೈಲಿಗೆ ಕಳಿಸ್ತೀವಿ. 2 ವರ್ಷ ಜೈಲಲ್ಲಿ ಇದ್ದ. 22 ಜನ ಪೊಲೀಸರು, ಒಂದಷ್ಟು ಜನ ಬ್ರೋಕರ್ಗಳು ಎಲ್ಲ ಜೈಲಿಗೆ ಹೋರಲ್ಲ ಸರ್. ಸುಮ್ನೆ ಒಬ್ಬ ADGPನ ಜೈಲಿಗೆ ಕಳ್ಸಕ್ಕಾಗತ್ತಾ? ಆಮೇಲೆ ದಾಖಲೆ ಇಲ್ದಿರ ಅದೆಲ್ಲ ನಡೆಯಕ್ ಸಾಧ್ಯನಾ? ಆಮೇಲೆ ನಾನೇನೋ ದಾಖಲೆ ಇಲ್ದಿರ ಮಾತಾಡ್ಬೋದು. ಕೋರ್ಟು
ಕೊಟ್ಟು ಮಾತಾಡುತ್ತಲ್ಲ. ಆಮೇಲೆ ಅದರಿಂದ ನಮ್ಗಾದಂಥ ತೊಂದರೆಗಳು, ಅಟ್ಯಾಕ್ಗಳು ಮಾಡಿದ್ರು, ಜೈಲುಗಳಿಗೆ ಕಳಿಸಿದ್ರು, ನಾನು ಬಾರ್ ಕೌನ್ಸಿಲ್ದು ಅಡ್ವೊಕೇಟ್ ಅಲ್ಲ ಅಂತ ಅಲ್ಲಿ ಹೋಗಿ ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಟ್ಟರು, ನಾನು ವಕಾಲತ್ ಮಾಡೋದು ನಿಲ್ಲಿಸ್ಬಿಟ್ರು ಕರ್ನಾಟಕದಲ್ಲಿ. ನನಗೆ ಈಗ ವಕಾಲತ್ ಮಾಡೋಕ್ಕೆ ಅಷ್ಟೇನೋ ಬೇಡ ಅಂತೇಳಿ ಬಾರ್ ಕೌನ್ಸಿಲ್ ಬಂದಿದೆ. ಎಲ್ಲ ಒಂದು ರೀತಿ ಮಾಫಿಯಾಗಳ ಥರ ಆಗ್ಬಿಡ್ತಾರೆ. ನಾವು ಏನೇ ತೊಂದರೆ ಬಂದರೂ, ನನ್ನನ್ನು ಏನೇ ಇವನು ನಮ್ಮ ಪ್ರೊಫೆಷನ್ಗೆ ಅಡ್ಡ ಬಂದರೂ ಕೂಡ ನಾನು ಹೋರಾಟನ ನಿಲ್ಲಿಸಿಲ್ಲ, ಮಾಡ್ತಾ ಇದ್ದೀವಿ. ಜನರು ಹೆಚ್ಚಿನ ರೀತಿಯಲ್ಲಿ ಹೊರಗಡೆ ಬಂದು ಸಪೋರ್ಟ್ ಮಾಡಬೇಕು. ಈಗ ಬರೀ ಕಮೆಂಟ್ ಹಾಕಿ ಸುಳ್ಳ ದಿನ ಅದನ್ನ ಬದಲು ಕನಿಷ್ಠ ₹1 ಕಾಸಾರಾದ್ರು ಕೊಟ್ಟಾರ ಅವಾಗಲೇ. ಎಷ್ಟು ಹೋರಾಟಕ್ಕೆ ಎಷ್ಟು ಖರ್ಚಾಗತ್ತೆ? ಒಂದು ದಾಖಲೆ ತೆಗಿಬೇಕಾರೆ, ಒಬ್ಬ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಬೇಕಾರೆ, ಒಂದು ಪ್ರೈವೇಟ್ ತನಿಖೆ ಮಾಡಿಸ್ಬೇಕಾದ್ರೂ ಕೂಡ ಕಾಸು ಖರ್ಚಾಗತ್ತೆ. ಕೋರ್ಟಲ್ಲಿ ಒಂದು ಕೇಸ್ ಹಾಕ್ಬೇಕಾದ್ರೆ ರವಿಡಿ ಜನರಲ್ ಕೇಸ್ ಹಾಕದ ಅಂತ. ಇವತ್ತು ಹೈಕೋರ್ಟಲ್ಲಿ ಒಂದು ಒಳ್ಳೆ ಸೀನಿಯರ್ ಕೌನ್ಸಿಲ್ ಎಂಗೇಜ್ ಮಾಡ್ಬೇಕಾದ್ರೆ ಪ್ರತಿ ಇಯರಿಂಗ್ ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ. ಅದು ಸುಳ್ಳೋ ನಿಜನ, ಬಟ್ ಒಪ್ಕೊಳ್ಬೇಕಾಗತ್ತೆ. ಆಮೇಲೆ ದಾಖಲೆ ಕರೆಕ್ಟ್ ಮಾಡ್ಬೇಕಾದ್ರೆ ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಫ್ರೀಯಾಗಿ ಕೊಡಲ್ಲ, ಆಯ್ತಾ? RTI ಅಪ್ಲೈ ಮಾಡಿದ್ರು ಕೂಡ ನಾವು ₹1000 ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ, ರಿಸ್ಕ್ ತಗೊಳ್ಬೇಕಾಗತ್ತೆ, ಅಟ್ಯಾಕ್ಗಳಾಗತ್ತೆ. ಎಲ್ಲದನ್ನು ತಗೊಂಡು ನಾವು ಹೊರಗಡೆ ಒಂದು ಸಂಕ್ಷಿಪ್ತವಾಗಿ ಬಂದಾಗ ಜನರು ಸಪೋರ್ಟ್ ಮಾಡ್ಬೇಕೆ ಹೊರತು ಕಮೆಂಟಲ್ಲಿ ಹಾಕೋರು 1000 ಆಗ್ತಾರೆ ಸರ್. ನನಗೆ ನಂತಿಲ್ದಂಗೆ ಕಮೆಂಟ್ ಮಾಡೋರಿಗೆ ಯೋಗ್ಯತೆನೇ ಇಲ್ಲ. ಓಕೆ, ಏನೋ ಅವರ ಒಳ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಜಗದೀಶ್ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಜನ ನೆಗೆಟಿವ್ ಆಗಿ ಹಾಕಿದ್ರೆ ಅದಕ್ಕೆ ನಾವು ಏನು ತಲೆಗೆಡ್ಸ್ಕೊಬೇಕಾಗಿಲ್ಲ. ನಾವು ಕರೆಕ್ಟ್ ಆಗಿದ್ದೀವಿ, ಅದನ್ನ ಕೆಲಸದಲ್ಲಿ ತೋರಿಸಿದೀವಿ ನಾವು. ನಟಿ ರಚಿತಾ ರಾಮ್ ಮೇಲೆ ಇರೋ ಆರೋಪ ಎಷ್ಟು ನಿಜ? ಇಲ್ಲ, ಈಗ ವಿಚಾರಗಳು ಬರ್ತಾ ಹೋಗ್ತಾ ಇರ್ತದೆ. ಈಗ ನಾನು ಹೇಳಿದೆ, ಈಗ ನೋಡಿ, ಆಲ್ ಟುಗೆದರ್ ಫಿಲ್ಮ್ ಇಂಡಸ್ಟ್ರಿ ಮೇಲೇನೆ ಆರೋಪ ಇದೆ. ಈಗ ಇದು ಹೆಣ್ಣು ಮಕ್ಳ ಮೇಲೆ ಆಗ್ತಾ ಇರೋಂಥ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ತನಿಖೆ ಮಾಡಕ್ ಬಂದ್ರೆ ಕೋಆಪರೇಷನ್ ಸಿಗ್ತಾರ ಅಂತಾನೆ ಇದೆ. ಈಗ ಅದೇ ಅದೇ ಪ್ರೈಮಾ ಫೇಶಿ ಎವಿಡೆನ್ಸ್ ಇದೆಯಲ್ಲ. ಈಗ ಅದಿರ್ಬೇಕಾದ್ರೆ ನಾವು ರಚಿತಾ ರಾಮ್ ಒಬ್ರು ಒಂದು ಒಳ್ಳೆ ಸ್ಟಾರ್ ನಟಿ, ಅವ್ರದ್ದೇ ಆದಂಥ ಕ್ರೆಡಿಬಿಲಿಟಿ ಇದೆ, ಅವ್ರದ್ದೇ ಆದಂಥ ಒಂದು ಹೆಸರಿದೆ, ನಮಗೂ ಕೂಡ ನೆಚ್ಚಿನ ನಟಿ ಅವರು. ಈಗ ಅವ್ರ ಬಗ್ಗೆ ಏನೋ ಒಂದಷ್ಟು ರೂಮರ್ಸ್ ಹೇಳಿದಾಗ ಅಥವಾ ಆರೋಪಗಳು ಬಂದಾಗ ಎಲ್ಲರೂ ಕೇಳ್ಬಿಟ್ಟು ಸುಮ್ಮನೆ ಆದ್ರು. ನಾನು ಈ ಥರ ಇದೆ ಅಂತ ಹೇಳಿದೆ, ಈ ಥರ ಆರೋಪಗಳು ಬರ್ತಾ ಇದೆ, ಮೇಡಮ್ ಅವ್ರಿಗೆ ಸ್ವಲ್ಪ ಸಾಧ್ಯವಾದರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತಂದ್ರೆ ಕೊಟ್ರೆ ಆಗೋಯ್ತು ಸರ್. ಆಯ್ತು ಅಂದ್ರೆ ಆಯ್ತು, ಇಲ್ಲ ಅಂದ್ರು ಆಯ್ತು, ಸಿಂಪಲ್ಲು. ಸೊ ಆರೋಪಗಳು ನೋಡಿ ಸರ್, ನಮ್ಮೇಲೇನೂ ಆರೋಪ ಬಿಡ್ತದೆ. ಗಾಳಿಯಲ್ಲಿ ಗುಂಡು ಅಂತ ಜನ ಕೇಳ್ತಾರೆ. ಈಗ ನಾವು ಪಬ್ಲಿಕ್ ಲೈಫ್ಗೆ ಬಾ ಅಂತ ಯಾರು ಕರೆಯಲ್ಲ, ಬಂದಾಗ ಜನ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಲೇಬೇಕಾಗತ್ತೆ. ನಾನೊಬ್ಬ ಸಾರ್ವಜನಿಕನಾಗಿ ನಮಗೊಂದಷ್ಟು ಕಿವಿಗೆ ಬಿತ್ತು ರಚಿತಾ ರಾಮ್ ಅವ್ರ ಮೇಲೆ ಒಂದೊಂದಷ್ಟು ಆರೋಪಗಳು. ರಾಜಕೀಯವಾಗಿ ತುಂಬಾ ಚೆನ್ನಾಗಿದ್ದಾರೆ, ರಾಜಕೀಯವಾಗಿ ಒಂದಷ್ಟು ನಂಟಿಟ್ಕೊಂಡಿದ್ದಾರೆ, ಪೊಲಿಟಿಕಲ್ ಪಾರ್ಟೀಸ್ಗೆ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ಮೈನ್ ಸ್ಟ್ರೀಮ್ ಪೊಲಿಟಿಕಲ್ ಕನೆಕ್ಟಿವಿಟಿ ಇದೆ. ಮೇಡಮ್ ಅವ್ರಿಗೂ ಕೂಡ ಒಂದು ಬಲ ಇದೆ ಪೊಲಿಟಿಕ್ಸ್ ಅಂತ ಹೇಳಿದ್ರು. ಸೊ ಅದರಿಂದ ಒಂದಷ್ಟು ಊಹಾಪೋಹಗಳು ಮತ್ತೆ ಆರೋಪಗಳು ಬಂತು. ಸೊ ಹಂಗೆ ಬಂದಾಗ ಸೊ ಅದರ ಗಾಳಿನಲ್ಲಿ ಓಡಾಡ್ತಾ ಇದ್ದ ಮಾತುಗಳನ್ನ ನಾನು ಹಿಂಗೆ ನಿಮ್ಮ ಅಂಥವ್ರು ಕ್ಯಾಮ್ರಾ ಇಟ್ಕೊಂಡ್ಬಂದಾಗ ಅದನ್ನ ಐ ಥಿಂಕ್ ಕೇಳಿದೆ. ಸೊ ಐ ಥಿಂಕ್ ಅದಕ್ಕೆ ಮೇಡಮ್ ಅವರು ಉತ್ತರ ಕೊಟ್ಟರೆ ಒಳ್ಳೇದು ಅಂತ ಅನಿಸುತ್ತೆ ಈಗ.